ಕಾಲು ನೋವು ಕಡಿಮೆ ಆಗ್ಯಾವನ್ರಿಲಿಲ್ಲ ಮೌಶಿ? ಏನು ಕಡಿಮೆ ಬಿಡ ಭಾಗ್ಯ, ಹಂಗೆ ಅವು ಜೀವಕ್ಕೆ ಜೋಡವ ವಯಸ್ಸಾಗಿಂದ ಹೋಗಂಗಿಲ್ಲ ಅಂತಾರೆ ಡಾಕ್ಟ್ರು. ಹೌದ್ರಿ ವಾ ಕಾಕು, ಕಾಲು ನೋವು ಸೇರ್ಕೊಂಡು ಅಂದ್ರೆ ಒಟ್ಟು ಕಡಿಮೆ ಆಗಂಗಿಲ್ಲ ನೋಡ್ರಿ. ನಮ್ಮ ಕಾಕುಗೂ ಹಂಗೆ ಆಗ್ಯಾವ್ರಿ. ಒಟ್ಟು ಬರೀ ಕಾಲು ನೋವು ಅಂತಾಳ ನೋಡ್ರಿ. ಎಲ್ಲೋದ್ರೂ ಟೇಬಲ್ ಮೇಲೆ ಊಟ ಕೂಡುದ್ರಿ, ಒಟ್ಟು ಕೆಳಗೆ ಕೂಡ್ಲಿಕ್ಕೆ ಬರಂಗಿಲ್ಲ. ಅದ್ರಾಗ ಅಕ್ಕಿ ಅಂತೂ ಓವರ್ ಮಾಡ್ತಾಳ್ರಿ. ಒಂದು ಸ್ವಲ್ಪ ಎಲ್ಲರೂ ಕೂಡ್ಲಿಕ್ಕೆ ಮನ್ಯಾಗ ಕೂತು ಊಟ ಮಾಡ್ತಾತಾರೆ, ಆದ್ರೆ ಎಲ್ಲರೂ ಫಂಕ್ಷನ್ಗೆ ಹೋದಾಗ ಟೇಬಲ್ಲೇ ಬೇಕ್ರಿ ಆಕಿಗೆ. ಹೌದು ಯವ್ವ, ನಮಗೂ ಹಿಂಗೆ ಅಂತಾರ ಅಂತೇಳಿ ಎಷ್ಟರ ತ್ರಾಸ ಆಗಲಕ್ಕ, ಏನಾರ ಆಗಲಕ್ಕ, ಎಲ್ಲಾರ ಊಟಕ್ಕೆ ಹೋದಾಗ ಇದ್ರ ಯಾರ ಕೂಡಂತ ಒತ್ತಾಯ ಮಾಡಿದ್ರೆ ಟೇಬಲ್ ಕೂಡ್ತೀನಿ, ಇಲ್ಲಾಂದ್ರೆ ಸುಮ್ಮ ತಳಗೆ ಕೂತು ಊಟ ಮಾಡಿ ಬಂದ್ಬಿಡ್ತೀನಿ ನೋಡುವ ಯವ್ವ. ನಿಮ್ಮಂಥವ್ರು ಇರ್ತಾರಲ್ಲ ಅನ್ಲಿಕ್ಕೆ. ಹಂಗಲ್ರಿ ಕಾಕು, ನೀವೇ ನಂಗೆ ತಪ್ಪು ತಿಳ್ಕೊತೀರಿ. ನಿಮಗೆ ಅಂದಿಲ್ರಿ, ನಮ್ಮ ಕಾಕು ಅಂತ ಹೇಳ್ತೀನಿ ರೀ. ಒಂದು ಸ್ವಲ್ಪ ಹಂಗೆ ಓವರೇನು ಮಾಡಬಾರ್ದಲ್ರಿ. ಕಾಲು ನೋವು ಇದ್ದಲ್ಲೇ ಮಾಡ್ತಾರೆ ಶ್ರೀದೇವಿ, ಹಂಗ ಓವರಾಗೆ ಸುಮ್ಮನೆ ಮಾಡಂಗಿಲ್ಲ ಯಾರು. ಅಲ್ಲ ನೀ ಯಾಕೆ ಸಿಟಿಗೆ ಹೇಳು? ನಮ್ಮ ಕಾಕು ಕಂದಿ ನಾನು, ಆಕೆ ಮಾಡಿದ್ ನೋಡಿನೇ ಅಂದಿನವ ನಾನು. ನೀ ಸುಮ್ಮನೆ ಹೇಳಿಕ್ ಬರ್ಬೇಡೇನು. ಇಲ್ಲ ಸಿಟಿಗೆ ಏರ್ಪಡ್ರಿ ಯಾರು. ಇಲ್ರಿ ಕಾಕು, ಅಂದಗನೆ ಚುರುಕ್ ಅಂತದ್ರಿ. ಯಾಕಂದ್ರೆ ತಮ್ಮ ಕಾಲು ಸೀದಾ ಇದ್ರೂ ಹೋಗಿ ಟೇಬಲ್ ಕೂಡ್ತಿರ್ತಾರೆ ಒಬ್ಬೊಬ್ಬರು. ಅದಕ್ಕೆ ಎಲ್ಲರ ಯಾರಿಗಾರ ಅಂದಗನೆ ತಮಗ ಇಟ್ಟಂಗ ಆಗ್ತದ್ರಿ. ನಾ ಏನು ಸುಮ್ಮನೆ ಹೋಗಿ ಕೂಡಂಗಿಲ್ಲವ ಸಿರಿ, ನನ್ನ ಮೇಲೆ ಆಯ್ಸಿ ಮಾತಾಡ್ಬೇಡ ನೀನು. ನಾ ಯಾವಾಗ ಕೂತೀನಿ ಟೇಬಲ್ ಕೂಟಕ್ಕೆ? ಕಾಲು ಸೀದಾ ಇದ್ರು ಹೋಗಿ ಕೂಡ್ತಾರಂತ. ಕೂತಿದ್ ನೋಡೇ ಹೇಳಿನ ತಂಗಿ, ನಾನು ಸುಮ್ಮನೆ ಮಾತಾಡಂಗಿಲ್ಲ. ಏನ ಅವತ್ತ ಅದಿಕ್ ಮಾಸ್ತ ಲಾಸ್ಟ್ ಡೇ ಮಂಗಳ ಮಾಡಿದ್ವಲ್ಲ, ಮಂಗಳ ಮಾಡಿದಾಗ ರಾಯರ್ ಮಠದಾಗ ಊಟಕ್ಕೆ ಇಟ್ಕೊಂಡಿದ್ವಿ, ನೆನಪದನ? ಅವತ್ತು ನೀ ಎಲ್ಲಿ ಕೂತಿದ್ದಿ? ಅಲ್ಲ, ಸೀಟ್ ಇಲ್ಲ ಅಂತೇಳಿ ಪಾಪ ಒಂದು ಮುದುಕಿ ತಳಗ್ ಬಂದು ಕೂತು, ನೀ ಹೋಗಿ ಅಗ್ರಿ ಟೇಬಲ್ ಕೂತಿದ್ವಿ. ನಮಗೂ ಒಂಚೂರು ಕಾಲು ಹಿಡ್ಕೋತಾವ್ರಿ ಅಂತ. ತಪ್ಪಲ್ಲನೇ ಇದು ಮತ್ತೆ? ಅದು ಮನಸ್ಸಿನಾಗಿಟ್ಟು ಇವತ್ತು ಮಾತಾಡ್ಲಿಕ್ಕೆ ನೀನು. ಅವತ್ತು ಕಾಲು ನೋವಾಗಿತ್ತು ನನಗೆ, ಅದು ಕೂತೀನಿ. ನಿಮ್ದು ಜಗಳಲಿಕ್ಕೆ ಬಂದಿರಿ ಇಲ್ಲ ವಾಕಿಂಗ್ಗೆ ಬಂದಿರಿ? ಬರೀ ಇದೇ ಆಯ್ತು ಇವರಿಬ್ಬರದು. ಯಾವಾಗ ನೋಡಿದ್ರು ನಮ್ದಕ್ಕೆ ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು ಅಂತ ಬಂದಿದ್ದು. ನಿಮ್ದಕ್ಕೆ ಹೆಂಗೆ ಜಗಳ ಮಾಡಿದ್ರಿ? ನಾವು ಏನು ಮಾಡೋದು ಕೂಡ ನಮ್ದಕ್ಕೆ ನಿಮ್ದಕ್ಕೆ ಅನ್ಕೋತ. ನಮ್ದು ಎಷ್ಟು ಸೀರಿಯಸ್ ಮ್ಯಾಟರ್ ನೋಡೋದು, ಈಕೆ ವಾಕಿಂಗ್ ಮಾಡ್ತಾ ಅಂತ ಎದ್ದೋಗಿ ಮಾಡೋಗಲ್ಲ ಹೋಗಿ. ಶ್ರೀದು ದೇವಿ, ನೀವಿಬ್ರು ಜಗಳ ತಂದು ನನಗೆ ಯಾಕೆ ಬೈತೀರಿ ನೀವು? ಹೋಗ್ಲಿ ಬಿಡ್ರಿ. ಆಕೆ ವಾಕಿಂಗ್ ಮಾಡ್ಲಿಕ್ಕೆ ಬಂದ ಅಂತ ಮಾಡಲ್ಲ ಹಾಕ್ಬಿಡು. ಸಿರಿದು ದೇವಿ ಸುಮ್ ಕೊಡು ಅಂದಂಗ. ಮೌಶಿ ಮನ್ನಿ ನಿಮ್ಮ ಮನೆಗೆ ಅರ್ಚನಾ ಬಂದಿದ್ಲಲ್ರಿ, ಏನು ಹೇಳಿಕತ್ತಿಲ್ಲಲ್ಲ, ಏನ್ರಿ ಅದು? ಆಕೆ ಹಂಗೆ ಹೇಳ್ತಿರ್ತಾ ಬಿಡ ಯವ್ವ, ನಾ ಏನು ತಲೆ ಕೆಡ್ಸ್ಕೊಳಂಗಿಲ್ಲವ. ನೀ ಎಲ್ಲಿ ಕೇಳಿಸ್ಕೊಂಡಿದ್ದಾನ? ನಾನು ನಿಮ್ಮ ಮನೆಗೆ ಬರ್ಬೇಕಂತ ಬಂದಿದ್ದೆ ರೀ. ಅದಕ್ಕೆ ಒಳಗೆ ಕೂತಿದ್ಲಲ್ಲ, ಧ್ವನಿ ಕೇಳಿಸ್ಲಿಕತ್ತಿತ್ತು. ಈಕೆ ಬಂದಾಳಂದ್ರೆ ಏನೋ ಕಿತಾಪತಿ ಮಾತಾಡ್ತಿರ್ತಾಳವ ಅಂತಿಕೊಂಡು ನಿಂತು ಸುಮ್ಮನೆ ಕೇಳಿಸ್ಕೊಂಡೆ ರೀ. ಆಕೆ ನಮ್ಮ ಮಂಡಳಿ ಬಗ್ಗೆನೇ ಮಾತಾಡ್ಲಿಕತ್ತಿದ್ಲಲ್ಲ, ಸುಮ್ಮನೆ ಯಾಕೆ ಬಿಡು ಅಂತ ವಾಪಸ್ ಬಂದ್ಬಿಟ್ಟೆ ನಾನು. ಏನಾಯ್ತಂತ್ರಿ? ಹೋಗ್ಲಿ ಬಿಡ ಯವ್ವ, ಸುಮ್ಮನೆ ಜಗಳಕ್ಕೆ ಹಾದೇವೆಲ್ಲ. ಏನಾಗಲ್ಲ ಹೇಳ್ರಿ ಮೌಶಿ, ನಾ ಏನು ಅನ್ಕೊಳಂಗಿಲ್ಲ. ಅದೇವ ಅವತ್ತಿನ ದಿನ ನೀವು ಉಡಿ ತುಂಬುದಿನ ನಮ್ಮ ಮಂಡಳಿಗೆ ಬಂದಿದ್ಲಲ್ಲ ಆಕಿ ಒಂದಿನ, ಅವತ್ತ ಎಲ್ಲರಿಗೆ ಅರ್ಶಿನ ಕೊಟ್ಟು ಆಕಿಗೇನ ಕೊಡಲಿಲ್ಲ ಅಂತವ ನೀನು. ಅರ್ಶಿನ ಕೊಟ್ಟಿ ಅಂತ, ಆದರೆ ಉಡಿ ತುಂಬಲಿಲ್ಲ ಅಂತ. ಅದಕ್ಕೆ ಹಿಂಗೆ ಮಾಡ್ತಾರೆ ಮಾಮಿ. ನಾವು ಯಾವತ್ತಿರ ಒಂದಿನ ಬಂದಿರ್ತೀವಿ, ಹಿಂಗೆ ಮಾಡಿ ನಮ್ಗೆ ಅವಮಾನ ಮಾಡ್ದಂಗೆ ಅಲ್ಲೇನ್ರಿ. ನನಗಂತೂ ಯಾಕಾರ ಬಂದಿನ ಅನ್ನಂಗೆ ಆಗ್ಯದ್ರಿ. ಇನ್ನೊಂದ್ಸಲ ನಿಮ್ಮ ಮಂಡಳಿ ಒಳಗೆ ಕಾಲಿಡಂಗಿಲ್ರಿ ನಾನು ಅಂತೇಳಿ ಒದರಾಡ್ಲಿಕತ್ತಿದ್ಲು. ನೀ ಯಾಕೆ ಹಂಗೆ ಮಾಡಿದೆ? ಕೊಡಬೇಕಿಲ್ಲ ಆಕಿಗೆ. ಅದು ಹೇಳಿಕತ್ತಿದ್ಲೇನ್ರಿ? ನಾ ಏನು ಬೇಕಂತ ಬಿಟ್ಟಿರ್ತೀನೇನ್ರಿ? ನನಗೆ ಲಕ್ಷ್ಯ ಇಲ್ರಿ. ಅರ್ಶಿನ ಮನೆ ಕೊಟ್ಟಿರ್ತೀನಿ ಅಂತ ಉಡಿ ತುಂಬಲಾರ್ದ ಇರ್ತೀನೇನ್ರಿ ಮೌಶಿ? ಯಾಕೆ ಹಿಂಗೆ ಹಿಂದೆ ಬಂದಂತಾರನೆ? ಅವತ್ತ ಕೇಳಿಕೆ ಏನಾಗಿತ್ತಾನೆ? ಅವತ್ತು ನೋಡಿದ್ರಿಲ್ರಿ ಎಷ್ಟು ಮಂದಿ ಇದ್ರು. ಸುಧಾರಿಸಲಾಗಿದ್ರಿ ನನಗರೆ. 33 ಮಂದಿ ಅಂತ ನಾ ಅನ್ಕೊಂಡೇನ್ರಿ. 40-45 ಮಂದಿ ಆಗಿದ್ರಿ. ಯಾಕೋ ಎಕ್ಸ್ಟ್ರಾ ತೊಗೊಂಬಂದಿದ್ದೆ, ಚಲೋ ಆಯ್ತ್ರಿ. ಅದ್ರಾಗ ಆಕೆಯಿಂದ ಮಿಸ್ ಆಗಿರ್ಬೇಕ್ರಿ. ಆದ್ರೆ ಇಂಥ ಪರಿ ಹಿಂದೆ ಬಂದು ಅನ್ನೋದು ಏನಿತ್ತಾನೆ? ಅವತ್ತಿನ ದಿನನೇ ನನಗೆ ಕೊಟ್ಟಿಲ್ಲವ ಉಡಿ ತುಂಬು ಅಂದ್ರೆ ತುಂಬಿಡ್ತಿದ್ದೆ ನಾನು. ಹಿಂಗೆ ಮಾಡ್ತಾವ ನೋಡ್ರಿ. ಹೌದವ್ವ, ಹಿಂಗೆ ಅಂತಾರೆ. ನಾನು ಅದೇ ಅಂತೆ, ಕೇಳ್ಬೇಕಾಗಿತ್ತವ, ಲಕ್ಷ್ಯ ಇರ್ಲಿಕ್ಕಿಲ್ಲ, ಭಾಳ ಮಂದಿ ಆಗಿದ್ರಲ್ಲ ಅಂತೇಳಿ. ರೀ ಮಾಮಿ, ನಾ ಯಾಕೆ ಹಾಕಿ ನುಡಿ ತುಂಬು ಅಂತ ಕೇಳಿರಿ, ನನಗೇನಷ್ಟು ಗತಿ ಇಲ್ಲೇನ್ರಿ ಅಂತ ಮತ್ತಂಗೆ ನೋಡ್ರಿ. ಮ್ಯಾಲೆ ಹಿಂಗೆ ಮಾತಾಡೋದು ಮತ್ತೆ ಗತಿ ಇಲ್ಲನೋ ಅಂತ ಅಂದಾಕಿ ನಿಮ್ಮ ಮುಂದೆ ಮಂದಿ ಯಾಕೆ ಕೇಳಬೇಕು? ಹೋಗ್ಲಿ ಬಿಡವ, ಏನೋ ಲಕ್ಷ್ಯ ಇಲ್ಲ, ಆದ್ರೆ ಆಗಿತ್ತು ಅರ್ಶಿನ ಅಂತ ಕೊಟ್ಟಾಳಂತೆ ಸುಮ್ಮಿರ್ಬೇಕಾಗಿತ್ತು. ಅದಕ್ಕೆ ದೊಡ್ಡತನ ಅಂತಿದ್ರು, ಹೌದಿಲ್ರಿ? ಹೋಗ್ಲಿ ಬಿಟ್ಬಿಡು ಇವಂಥವೆಲ್ಲ ಬರುವನೇ. ಆದ್ರೂ ಅದಕ್ಕೆ ಮಾಸ ಮುಗ್ದಿಂದ ಒಂದು ಸ್ವಲ್ಪ ಬಣ ಆಗ್ಯದಲ್ಲ. ದಿನ ಇದಕ್ಕೆ ಹೋಗ್ತಿದ್ವಿ ಚಂದಾಗಿ, ಎಲ್ಲರೂ ಕೂಡಿ ಹಾಡಾಡೋದು, ಅದು ಮಸ್ತ್ ಆತಿತ್ತವ. ನನಗಂತೂ ಭಾಳ ಬಣ ಆಗ್ಯದ ನೋಡು. ಹೌದ್ರಿ ಕಾಕು, ನನಗೂ ಬಣ ಆಗ್ಯದ್ರವ. ಮೊನ್ನೆ ನಾನಂತರೂ ಎಲ್ಲ ಕೆಲಸ ಬಡ ಮಾಡಿ 5 ಗಂಟೆಗೆ ಚಹಾ ಮಾಡಿಕೊಟ್ಟು ರೆಡಿ ಆಗ್ಲಿಕ್ಕೆ ಬಿಟ್ಟೇನ್ರಿ. ಭಜನೆಗೆ ಹೋಗ್ಬೇಕು ಅಂತೇಳಿ. ಮತ್ತು ನಮ್ಮನೆಯವ್ರೆ ಅದಕ್ಕೆ ಮಾಸ್ ಮುಗ್ದದ ಅಂತಿದ್ದಿ, ಮತ್ತೆ ಇನ್ನೂ ಶುರು ಹಚ್ಕೊಂಡೇನು, ಎಷ್ಟು ದಿನ ಹೋಗ್ತೀನ ಅಂತೇಳಿ ಬೈದರು. ಅಯ್ಯಯ್ಯ ಹೌದಲ್ಲ ಅನ್ಕೊಂಡೆ ರೀ. ಅಷ್ಟು ಹಳ್ಳ್ಯಾಗ್ಯದ ನೋಡ್ರಿ ನನಗೆ. ಚಂದ ಅನಿಸ್ತಿತ್ತು ರೀ. ಜಗಾಡಿದ್ರೂ ಸಹಿತ ಮತ್ತೆ ಒಟ್ಟಾಗಿ ಸೇರಿ ಹಾಡಾಡ್ತೀವಲ್ಲ, ಮಸ್ತ್ ಆಗ್ತಿತ್ತಲ್ರಿ. ನಮಸ್ಕಾರ ಎಲ್ಲರಿಗೂ. ಆರಾಮಿದ್ದೀರೇನ್ರಿ? ಆರಾಮಿದ್ದೀರಿ ಅಂತ ಅನ್ಕೊಂಡೇನ್ರಿ. ನಿಮ್ಮ ಆಶೀರ್ವಾದ ಇನ್ನು ಮುಂದೂ ಕಂಟಿನ್ಯೂ ಇರಲಿ. ದಿನಾನು ವಿಡಿಯೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಿಮ್ಮ ಆಶೀರ್ವಾದ ಇರಲಾರ್ದ ಏನೂ ಆಗಂಗಿಲ್ಲ ನೋಡ್ರಿ.
ನಿಜ ರೀ, ನಿಮ್ಮ ಬೆಂಬಲ ನಮಗೆ ಭಾಳ ಮುಖ್ಯ ಇರ್ತದೆ. ಇನ್ನು ಮುಂದೆ ಏನು ಮಾಡ್ತೀನಿ ಅಂದ್ರೆ ರೀ, ದಿನನೂ ಬೇರೆ ಬೇರೆ ಕತೆಗಳನ್ನು ತೊಗೊಂಡು ಬರ್ತೀನಿ ರೀ. ಒಂದೇ ಸುಂದ್ರಿ, ಒಂದೇ ಮಾಮಿ ಇವೆಲ್ಲ ಬೇಡ, ಸಾಕು ಅನ್ನಿಸ್ಬಿಟ್ಟದ ನಿಮಗೂ. ನೋಡಿ ನೋಡಿ ಅದು ಬೇಜಾರಾಗ್ಯದ. ಹಾಗಾಗಿ ದಿನಾನು ಬೇರೆ ಸೀನು, ಬೇರೆ ಸ್ಟೋರಿ, ಬೇರೆ ಬೇರೆ ಕತೆಗಳನ್ನೇ ತೊಗೊಂಡು ಬರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ.